ಉದ್ದೇಶ ಇಷ್ಟೇ, 2-3 ವಿಚಾರಗಳನ್ನು ತಮ್ಮ ಮುಂದೆ ತಮ್ಮ ಮೂಲಕ ಜನಸಾಮಾನ್ಯರಿಗೆ ತಿಳಿಸಬೇಕು ಅನ್ನುವಂಥ ಉದ್ದೇಶದಿಂದ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. 3 ದಿವಸದಿಂದ ಪ್ರಮೋದಾದೇವಿಯವರು ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ಕರ್ನಾಟಕ ರಾಜ್ಯ ಸರ್ಕಾರ 1/7/2024ರಿಂದ ಜಾರಿಗೆ ಬರುವಂತೆ ಒಂದು ಗೆಜೆಟ್ ನೋಟಿಫಿಕೇಷನ್ ಏನಾಗಿದೆ, ಶ್ರೀ ಚಾಮುಂಡೇಶ್ವರಿ ದೇವಿ ಕ್ಷೇತ್ರ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ ಅದು 1/7/2024ರಿಂದ ಜಾರಿಗೆ ಬರುವಂತೆ ಒಂದು ಗೆಜೆಟ್ ನೋಟಿಫಿಕೇಷನು ಪ್ಲಸ್ ಕೆಲವು ಗೈಡ್ಲೈನ್ಸ್ ಏನು ಹೊರಡಿಸಿದ್ದಾರೆ ಅದರ ವಿಚಾರವಾಗಿ ಮೇಡಮ್ ಪ್ರಮೋದಾದೇವಿಯವರು ನಮ್ಮದು ಅಬ್ಜೆಕ್ಷನ್ ಇದೆ, ಇದಕ್ಕೆ ಯಾವ ಕಾರಣಕ್ಕೂ ಪ್ರಾಧಿಕಾರ ನೀವು ಮಾಡಬಾರ್ದು, ನಮ್ಮ ಸುಭದ್ರೆಯಲ್ಲೇ ಇರಬೇಕು, ನಮ್ಮ ಕಂಟ್ರೋಲಲ್ಲಿರಬೇಕು, ಇದೀಗ ನಮಗೆ ಸೇರಿದ್ದು ಅಂತ ಒಂದಷ್ಟು ಮಾಧ್ಯಮಗೋಷ್ಠಿಯಲ್ಲಿ ಹೇಳಿರುವಂಥ ವಿಚಾರ ನನ್ನ ಗಮನಕ್ಕೆ ಬಂತು, ನಮ್ಮ ಸರ್ಕಾರ ಗಮನದಲ್ಲಿ ಬಂದಿದೆ.